ನೆಕ್ಸ್ಟ್ ಇದರಲ್ಲಿ ಏನು ಲ್ಯಾಗ್ರೇಂಜಿಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ ಕೇಳ್ತಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ಮೈನಸ್ ಎಕ್ಸ್ ಟು, ಎಕ್ಸ್ ಮೈನಸ್ ಎಕ್ಸ್ ತ್ರೀ ಅಪ್ ಟು ಎಕ್ಸ್ ಮೈನಸ್ ಎಕ್ಸ್ ಎನ್, ಎಕ್ಸ್ ಮೈನಸ್ ಎಕ್ಸ್ ಒನ್, ಎಕ್ಸ್ ನಾಟ್ ಮೈನಸ್ ಎಕ್ಸ್ ಟು, ಎಕ್ಸ್ ನಾಟ್ ಮೈನಸ್ ಎಕ್ಸ್ ತ್ರೀ ಅಪ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಮೈನಸ್ ಎಕ್ಸ್ ಎನ್. ನೆನ್ಪಿಟ್ಕೊಳ್ರಿ, ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ನಾಟ್ ಇದೆ ಅಪ್ ಟು ಎನ್, ಆಮೇಲೆ ವೈ ನಾಟ್. ಓಕೆನಾ, ಇಲ್ಲಿ ವೈ ನಾಟ್, ವೈ ಒನ್, ವೈ ಟು. ಓಕೆನಾ, ಇದನ್ನ ಹೆಂಗ್ ಬರಿಬೇಕು ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ನೋಟ್ಸ್ ಅಲ್ಲಿ ಬರ್ದಿದ್ದೇನೆ ನೋಡ್ರಿ. ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ ಮಟ್ಟ ಬರಿಬೇಕು. ಎಲ್ಲ ಏನೇ ಆಗ್ಲಿ ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ ಮಟ್ಟ. ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ ಮಟ್ಟ ಅಷ್ಟೇ ಬರಬೇಕು. ಡಾಟ್ ಅದೇನು ತಲೆ ಕೆಡ್ಸ್ಕೊಬೇಡ್ರಿ. ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ನಾಟ್ ಮೈನಸ್ ಎಕ್ಸ್ ಒನ್, ಎಕ್ಸ್ ನಾಟ್ ಮೈನಸ್ ಎಕ್ಸ್ ಟು, ಎಕ್ಸ್ ನಾಟ್ ಮೈನಸ್ ಎಕ್ಸ್ ತ್ರೀ ಇಂಟು ವೈ ನಾಟ್. ಓಕೆನಾ, ನೆಕ್ಸ್ಟ್ ಸೇಮ್ ಅದೇ ತರನೇ ಇದನ್ನು ಇಂಟು ವೈ ಒನ್ ಪ್ಲಸ್ ಇದೆ. ಇದು ಪ್ಲಸ್ ಆದ್ಮೇಲೆ ಇದನ್ನ ಬರ್ತಿ ವೈ ಒನ್ ಪ್ಲಸ್ ಇದನ್ನ ಬರ್ತಿ ವೈ ಟು. ಓಕೆನಾ, ಆಮೇಲೆ ವೈ ತ್ರೀ ಬೇಕಂದ್ರೆ ವೈ ತ್ರೀ ಮಾಡ್ಬೋದು, ವೈ ಟು ಮಟ್ಟ ಮಾಡ್ತಾರೆ. ಓಕೆ, ಆಲ್ಮೋಸ್ಟ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ವೈ ತ್ರೀ ಮಟ್ಟ ಮಾಡ್ತಾರೆ, ವೈ ತ್ರೀ. ಓಕೆನಾ, ವೈ ತ್ರೀ ಒಳಗೆ ಸೇಮ್ ಇದೆ. ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ಮೈನಸ್ ಎಕ್ಸ್ ಒನ್, ಎಕ್ಸ್ ಮೈನಸ್ ಎಕ್ಸ್ ತ್ರೀ, ಒಂದು ನಿಮಿಷ, ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ಮೈನಸ್ ಎಕ್ಸ್ ಒನ್, ಒಂದು ನಿಮಿಷ ನೋಡ್ತೇನೆ, ಒಂದು ನಿಮಿಷ. ಫಾರ್ಮುಲಾ, ಈ ಫಾರ್ಮುಲಾ ಹೆಂಗಿದೆ ನೋಡ್ರಿ. ಇಲ್ಲಿ ಎಕ್ಸ್ ಒನ್, ಫಸ್ಟ್ ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಒನ್ ತಗೊಂಡಿವಿ. ಇದನ್ನ ಎಕ್ಸ್ ಎಲ್ಲದ್ರಲ್ಲೂ ಕಾಮನ್ ಫಸ್ಟ್ ಸ್ಟಾರ್ಟಿಂಗ್. ಇಲ್ಲಿ ನೋಡಿ ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ ಇದೆ. ಈ ಫಾರ್ಮುಲಾ ಇದು ಫಸ್ಟ್ ವೈ ನಾಟಿಗೆ ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ ಇದೆ. ಓಕೆನಾ, ಫಸ್ಟ್ ಜೀರೋ ಬಿಡ್ತೀವಿ, 3 ತಗೊಂತೀವಿ, 1 2 3. ಓಕೆನಾ, 1 2 3. ನೆಕ್ಸ್ಟ್ ಏನ್ ಮಾಡ್ತೀವಿ, 1 ಬಿಡ್ತೀವಿ, 0 ಎಕ್ಸ್ ನಾಟ್, ಎಕ್ಸ್ ಟು, ಎಕ್ಸ್ ತ್ರೀ ತಗೊಂತೀವಿ, ಅಂದ್ರೆ 0 2 3 ತಗೊಂತೀವಿ. ನೆಕ್ಸ್ಟ್ ಇದು ವೈ ಒನ್ಗೆ. ನೆಕ್ಸ್ಟ್ ವೈ ಟೂಗೆ ಏನ್ ತಗೊಂತೀವಿ, ವೈ ಒನ್, ಇಲ್ಲಿ 0 ಬಿಟ್ಟಿವಿ, ಇಲ್ಲಿ 1 ಬಿಟ್ಟಿವಿ, ಇಲ್ಲಿ 2 ಬಿಡ್ಬೇಕು. 2 ಬಿಟ್ರೆ ಏನಾಗುತ್ತೆ, 0 ಎಕ್ಸ್ ನಾಟ್, ಎಕ್ಸ್ ಒನ್, ಎಕ್ಸ್ ತ್ರೀ ಆಗುತ್ತೆ. ನೆಕ್ಸ್ಟ್ ಇದು ವೈ ಟು ಆಯ್ತಾ, ಪ್ಲಸ್ ವೈ ತ್ರೀಗೆ ಇಲ್ಲಿ ಏನ್ ಬಿಟ್ಟಿದ್ವಿ, 2 ಬಿಟ್ಟಿದ್ವಿ, ಇಲ್ಲಿ 3 ಬಿಡೋದು. ಅವಾಗ ಎಕ್ಸ್ ನಾಟ್, ಎಕ್ಸ್ ಒನ್, ಎಕ್ಸ್ ಟು. ಓಕೆನಾ, ಇದರಲ್ಲಿ ಫಾರ್ಮುಲಾ ಬುಕ್ ಅಲ್ಲಿ ನಿಮಗೆ ಬರೀ ವೈ ಟು ಮಟ್ಟ ಕೊಟ್ಟಿದ್ದಾರೆ. ಪ್ಲಸ್ ವೈ ತ್ರೀ ಬೇಕಂದ್ರೆ ಏನ್ ಮಾಡ್ಬೇಕು ನಾವು, ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ಒನ್, ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ಒನ್, ಎಕ್ಸ್ ಟು ಇಲ್ಲಿದೆ ಅಲ್ಲ, ಅದೇ ಸೇಮ್ ಇಲ್ಲಿ ನೋಡ್ರಿ ಇದೆ. ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ಒನ್, ಎಕ್ಸ್ ಟು, ಇಲ್ಲಿ ವೈ ಪವರ್ 4 ಅಂತ ಬರಿಬೇಕು. ಇಲ್ಲಿ ವೈ ನಾಟ್, ವೈ ಒನ್, ಸಾರಿ ಎಕ್ಸ್ ನಾಟ್, ಎಕ್ಸ್ ಒನ್, ಎಕ್ಸ್ ಟು ಅಂತ ಬರಿತೀವಿ. ಓಕೆನಾ, ಇಲ್ಲಿದೆ ನೋಡ್ರಿ, ಒಂದ್ಸತಿ ಈ ತರ ಫಾರ್ಮುಲಾ ಇದೆ ನೋಡ್ಕೊಂತ ಬರ್ರಿ. ಇಲ್ಲಿ ವೈ ಟು ಆದ್ಮೇಲೆ ಇಲ್ಲಿ ವೈ ತ್ರೀ ತಗೊಂತೀರಲ್ಲ, ಇಲ್ಲಿ ಏನ್ ಮಾಡ್ಬೇಕು ನೀವು, ಎಕ್ಸ್ ತ್ರೀ ತಗೋಬೇಕು. ಇಲ್ಲಿ ಎಕ್ಸ್ ಟು ಐತಿ, ಇಲ್ಲಿ ನೋಡ್ರಿ, ಇಲ್ಲಿ ವೈ ನಾಟಿಗೆ ಇಲ್ಲಿ ವೈ ನಾಟ್ ತಗೊಂಡಿವಿ. ಓಕೆ, ಎಕ್ಸ್ ನಾಟ್ ತಗೊಂಡಿವಿ, ವೈ ನಾಟಿಗೆ ಇಲ್ಲಿ ಎಕ್ಸ್ ನಾಟ್ ತಗೊಂಡಿವಿ. ಇಲ್ಲಿ ವೈ ಒನ್ಗೆ ಏನ್ ತಗೊಂಡಿವಿ, ಎಕ್ಸ್ ಒನ್ ತಗೊಂಡಿವಿ. ಓಕೆನಾ, ವೈ ಟುಗೆ ಏನ್ ತಗೊಂಡಿವಿ, ಇಲ್ಲಿ ಎಕ್ಸ್ ಟು ತಗೊಂಡಿವಿ. ಇಲ್ಲಿ ಎಕ್ಸ್ ತ್ರೀ, ನೆಕ್ಸ್ಟ್ ಎಕ್ಸ್ ತ್ರೀ ಬರ್ತದಲ್ಲ, ಎಕ್ಸ್ ತ್ರೀಗೆ ಏನ್ ತಗೊಂತೀವಿ, ಇಲ್ಲಿ ಎಕ್ಸ್ ತ್ರೀ ತಗೊಂತೀವಿ, ಇಲ್ಲಿ ಎಕ್ಸ್ ತ್ರೀ ತಗೊಂತೀವಿ. ಓಕೆನಾ, ಉಳ್ಕಿದೆಲ್ಲ ಸೇಮ್ ಇರುತ್ತೆ. ಒಂದ್ಸತಿ ಇದನ್ನು ಕಂಪೇರ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಸರಿನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ, ನೆಕ್ಸ್ಟ್ ಈ ತರ ಕೊಟ್ಟಿರ್ತಾರೆ, ಯೂಸಿಂಗ್ ಲ್ಯಾಗ್ರಾಂಜಿಸ್ ಇಂಟರ್ಪೋಲೇಷನ್ ಫಾರ್ಮುಲಾ. ನೀವು ಇದನ್ನ ಟೇಬಲ್ ಕೊಟ್ಟಿರ್ತಾರೆ, ಈ ತರ ಅಕಸ್ಮಾತ್ ಟೇಬಲ್ ಕೊಡ್ಲಿಲ್ಲ ಅಂದ್ರೆ ಈ ತರ ಕ್ವಶನ್ ಅಲ್ಲೇ ಈ ತರ ಕೊಟ್ಟಿರ್ತಾರೆ. ಆ ತರ ಅಂದ್ರೆ ಇಲ್ಲಿ ನೋಡ್ರಿ, ಯೂಸಿಂಗ್ ಲ್ಯಾಗ್ರಾಂಜಿಸ್ ಫೈಂಡ್ ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5, ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಕೊಡ್ತಾರೆ. ಇಲ್ಲಿ ನೋಡ್ರಿ, ವೈ ಒನ್ ಇಸ್ ಈಕ್ವಲ್ ಟು -3, ವೈ ತ್ರೀ ಇಸ್ ಈಕ್ವಲ್ ಟು 9, ವೈ ಫೋರ್ ಇಸ್ ಈಕ್ವಲ್ ಟು 30, ವೈ ಸಿಕ್ಸ್ ಇಸ್ ಈಕ್ವಲ್ ಟು 132 ಅಂತ ಕೊಡ್ತಾರೆ. ಇದೇನು ಇಲ್ಲ, ಇದನ್ನ ಟೇಬಲ್ ಫಾರ್ಮಲ್ ಬರ್ಕೋಬೇಕು. ವೈ ಒಳಗಿರುತ್ತಲ್ಲ ಅವೆಲ್ಲ, ಇದು ಎಕ್ಸ್ ನಾಟ್, ಇದು ಎಕ್ಸ್ ಒನ್, ಇದು ಎಕ್ಸ್ ಟು, ಇದೇನಿದು, ಇದು ಎಕ್ಸ್ ತ್ರೀ. ಓಕೆನಾ, ಇದು ವೈ ನಾಟ್, ಇದೇನಿದು -3 ಅನ್ನೋದು ವೈ ನಾಟ್, ವೈ ಒನ್, ವೈ ಟು, ಮತ್ತೆ ಇದು ವೈ ತ್ರೀ. ಓಕೆನಾ, ಇದನ್ನು ಏನಿಲ್ಲ, ಹಿಂಗೆ ಎಕ್ಸ್ ಅಂತ ಬರ್ಕಂಡು, ಎಕ್ಸ್ ಅಂತ ಬರ್ಕಂಡು, ಎಕ್ಸ್ ಒನ್, ಎಕ್ಸ್ ಅಂತ ಇಲ್ಲಿ ಈ ತರ ಬರ್ಕಂತೀವಲ್ಲ, ಇಲ್ಲಿ 5 6 9 11 ಅಂತ. ಅದೇ ತರಾನೇ ಇಲ್ಲಿ ಏನ್ ಮಾಡ್ತೀವಿ ನಾವು, ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ 1 3 4 6 ಅಂತ ಬರ್ಕೊಂತೀವಿ. ನೆಕ್ಸ್ಟ್ ವೈ ಅಂತ ಬರ್ಕೊಂಡು 1, ವೈ ಅಂತ ಬರ್ಕೊಂಡು -3 9 30 132 ಅಂತ ಬರ್ಕೊಂತೀವಿ. ಓಕೆನಾ, ಇದನ್ನ ಈ ತರ ಕೊಟ್ಟರೆ ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತೆ ಈ ತರ ಇದು ನಿಂಗೆ ಬರ್ದಿದ್ದನ್ನೇ ಟೇಬಲ್ ಹಾಕೊಂಡ್ರಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು 5 ಅಂದ್ರೆ ಅದೇನು ತಲೆ ಕೆಡ್ಸ್ಕೊಬೇಡ್ರಿ, ಅದು ಎಕ್ಸ್ ವ್ಯಾಲ್ಯೂ. ಓಕೆನಾ,
ಇದು ಇಷ್ಟು ಬರ್ದಾದ್ಮೇಲೆ ಇದೇನಿದು x0, ಇದು x1, ಇದು x2, ಇದು x3. ಓಕೆನಾ? ಇದು y0, y1, y2, y3. ಫೈಂಡ್ ದ y ಅಟ್ x is equal to 10 ಅಂತ ಕೊಟ್ಟಿದ್ದಾರೆ. ಅಲ್ಲಿ x is equal to ಏನಂತ ಕೊಟ್ಟಿದ್ದಾರೆ, ಇದನ್ನ ಈ ತರ ಬಂದ್ರೆ ಈ ತರ ಟೇಬಲ್ ಹಾಕೊಂಡು ಮಾಡ್ತಾ ಹೋಗಿ. ನೆಕ್ಸ್ಟ್ ಇದನ್ನ ಏನ್ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ನೋಡ್ರಿ, ಈಗ ಫಾರ್ಮುಲಾ ಇರುತ್ತಲ್ಲ, ಸೇಮ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋದಷ್ಟೇ. ಈಗ ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅವರು, ಇಲ್ಲಿ ಎಕ್ಸ್ ಅಂತ ಇದೆ, ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ನಮಗೆ 10 ಅಂತ ಕೊಟ್ಟಿದ್ದಾರೆ. 10 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, x1 ವ್ಯಾಲ್ಯೂ ಹಾಕ್ತೀರಾ, x2 ವ್ಯಾಲ್ಯೂ ಹಾಕ್ತೀರಾ, y2 ವ್ಯಾಲ್ಯೂ ಹಾಕ್ತೀರಾ, ಎಲ್ಲದನ್ನು ಅದ್ರ ವ್ಯಾಲ್ಯೂ ಹಾಕಿ ಇದಿಷ್ಟನ್ನ ಮಾಡ್ತಾ ಹೋಗೋದು. ಇವೆರಡನ್ನ ಮಾಡಿ ಆಮೇಲೆ ಲಾಸ್ಟಿಗೆ ಇದನ್ನ ಇರುತ್ತಲ್ಲ y0, ಅದನ್ನ y0 ಇದಕ್ಕೆ 12 ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, 13 ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ, 14 ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಅವಾಗ ಆನ್ಸರ್ ಏನ್ ಬರುತ್ತೆ, ಈ ತರ ಬಂದು ಲಾಸ್ಟಿಗೆ ಇದನ್ನಷ್ಟು ಮಲ್ಟಿಪ್ಲೈ ಮಾಡ್ತೀವಿ. ಈ ತರ ನೋಡಿ, ಈ ತರ ಸ್ಟೆಪ್ಸ್ ಬರ್ತಾ ಹೋಗ್ಬೇಕು. ಈಗ ಮ್ಯಾಥ್ಸ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು, ಬರೀ ಸ್ಟೆಪ್ಸೇ ಜಾಸ್ತಿ ನೋಡ್ತಾರ ಅವ್ರು. ಓಕೆನಾ? ಎಷ್ಟು ಸ್ಟೆಪ್ ಜಾಸ್ತಿ ಮಾಡ್ತಾರೆ ಅಷ್ಟು ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಲಾಸ್ಟಿಗೆ ಇದು ಆನ್ಸರ್ ಬರುತ್ತಲ್ಲ, ಇದು ಮುಗೀತು, ಇಷ್ಟೇ ಆನ್ಸರ್ ಲಾಸ್ಟ್ ಮಾಡ್ತೀರ. ಇದು ನಿಮಗೆ ಲ್ಯಾಗ್ರಾಂಜಿಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ. ಓಕೆನಾ? ಈ ತರ ಕೊಡ್ತಾ ಹೋಗ್ತಾರೆ, ಒಂದೊಂದಿನ ನೋಡ್ಕೊಂತ ಹೋಗಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ನಮಗೇನ್ ಕಲಿಬೇಕಂದ್ರೆ ಟ್ರಪಜಾಡಲ್ ರೂಲು, ಸಿಂಪ್ಸನ್ಸ್ 1/3 ರೂಲು, ಮತ್ತೆ ಸಿಂಪ್ಸನ್ಸ್ 3/8 ರೂಲ್ ಅಂತ ಕೇಳ್ತಾರೆ. ಓಕೆನಾ? ಇದನ್ನ ಫಾರ್ಮುಲಾ ನಾನು ಇದರಲ್ಲಿ ಟ್ರಪಜಾಡಲ್ ರೂಲ್ ನಂದು ಡಿಫ್ರೆಂಟ್ ತರ ನಾನು ಇದು ಬರ್ಕೊಂಡಿದ್ದೀನಿ ಫಾರ್ಮುಲಾ. ಆದ್ರೆ ನಿಮಗೆ ಅಲ್ಲಿ ಫಾರ್ಮುಲಾ ಬುಕ್ ಅಲ್ಲಿ ಏನಿದೆ ಅದನ್ನೇ ನೆನ್ಪಿಟ್ಕೊಳ್ಳಿ. ಇದನ್ನೇ ಸೇಮ್ ಇವು ಮೂರಿದೆಲ್ಲ ಸೇಮ್ ಹಿಂಗೆ ಬರ್ಕಂತ ಹೋಗಿ. ಅದ್ರ ಏನ್ ಗೊತ್ತಾ, ನಿಮ್ ಏನ್ ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೋಡ್ರಿ y(n-1) ಅಂತ ಇದ್ರೆ, ಇಲ್ಲಿ ನೋಡ್ರಿ ಕ್ವಶನ್ ಅಲ್ಲಿ ಒಂದ್ ಕ್ವಶನ್ ತಗೊಂಡು ಹೇಳ್ತಾ ಹೋಗ್ತೀನಿ ನೋಡ್ರಿ. ಇದು ಗೊತ್ತಾಯ್ತಲ್ಲ, ಇದು ಕ್ವಶನ್ ಕೊಟ್ಟಿರ್ತಾರೆ ನೋಡ್ರಿ, f(x × dx) ಅಂತ ಕೊಟ್ಟಿರ್ತಾರೆ. ಓಕೆನಾ? ಇವ್ಯಾಲ್ಯೂಯೇಟ್ ಇದು ಬಿಡ್ರಿ, ಇಲ್ಲಿಂದ ಸ್ಟಾರ್ಟ್ ನೋಡ್ರಿ. ಇವ್ಯಾಲ್ಯೂಯೇಟ್ 0 to 6. 0 to 6 ಅಂದ್ರೆ 6 ಈಕ್ವಲ್ ಪಾರ್ಟ್ಸ್ ಅಂದ್ರೆ 0 to 6 ಮಾಡ್ಬೋದು. ಓಕೆನಾ? 6 ಪಾರ್ಟ್ಸ್ ಅಂದ್ರೆ 0 to 6 ಮಾಡ್ತೀವಿ. ವಿತ್ ಇದನ್ನ ಈಗ ನೋಡ್ರಿ, ಈ ಇಂಟಿಗ್ರೇಷನ್ 0 to 6 1/1 + x². ಇಲ್ಲಿ dx by 1 + x² ಅಂದ್ರೆ ಏನಿಲ್ಲ ಅಂದ್ರೆ ಇಲ್ಲಿ ಮೇಲೆ ಅಂದ್ರೆ 1 ಅಂತ ಇರುತ್ತೆ. dx ಸೈಡ್ ಬರ್ಕೊಂಡ್ಬಿಡ್ರಿ, ಮೇಲೆ ಅಂದ್ರೆ 1 ಇರುತ್ತೆ. 1/1 + x², ಇದೇನಾಗುತ್ತೆ, y ಆಗುತ್ತೆ. ಈ ತರ ಬರ್ಕೋಬೇಕು ಫಾರ್ಮುಲಾ. ಓಕೆನಾ? ಇದ್ರಲ್ಲಿ ಏನು ಕೊಡಲ್ಲ ನಮಗೆ, ಹೆಚ್ಚು ಕೊಟ್ಟಿರಲ್ಲ. h = b - a/n. ಇದು ಇಂಪಾರ್ಟೆಂಟ್, ನಿಮಗೆ ಕೊಟ್ಟಿರಲ್ಲ ಫಾರ್ಮುಲಾ ಬುಕ್ ಅಲ್ಲಿ. ನೋಡಿ, ಇದ್ರಲ್ಲಿ ಏನು ಕೊಟ್ಟಿಲ್ಲ ಹೆಚ್ಚ್ ಅನ್ನೋದು. ಅದಕ್ಕೆ ನಾವು ಹೆಚ್ಚು ಕಂಡುಹಿಡಿಬೇಕಂದ್ರೆ ಏನು, h = b - a/n. ಬಿ ಅಂದ್ರೆ ಏನು ಹೇಳೋ, ಲಾಸ್ಟ್ ಟೋಟಲ್ ಹೈಯೆಸ್ಟ್ ಲಿಮಿಟ್, ಇದು ಲೋಯೆಸ್ಟ್ ಲಿಮಿಟ್. b - ಅಂದ್ರೆ 6 - a / n ಅಂದ್ರೆ ಎಷ್ಟು ಈಕ್ವಲ್ ಪಾರ್ಟ್ಸ್ ಇದಾವೆ, 6. ಏನಾಗುತ್ತೆ, h ವ್ಯಾಲ್ಯೂ 1 ಆಗುತ್ತೆ. ಓಕೆನಾ? ಇದು x ವ್ಯಾಲ್ಯೂ, ನಿಮಗೆ x ವ್ಯಾಲ್ಯೂ ಏನು 0 to 6 ಅಂತ ಬರ್ಕಂತೀರಾ. y ವ್ಯಾಲ್ಯೂ ಹೆಂಗ್ ಕಂಡುಹಿಡಿಯೋದು, y = ಇಲ್ಲಿ ಇಂಟಿಗ್ರೇಷನ್ dx ಬಿಟ್ಬಿಡೋಕು, ಮಧ್ಯಕ್ಕೆ ಏನು ಉಳಿತೈತಿ, 1/1 + x². ಅದನ್ನ ಬರಿತಾ ಹೋಗ್ತೀವಿ. ಈಗ x ವ್ಯಾಲ್ಯೂ 0 ಹಾಕ್ರಿ ಇದಕ್ಕೆ, ಅವಾಗ ಏನ್ ಬರುತ್ತೆ, 1 ಬರುತ್ತೆ. ಈಗ x ವ್ಯಾಲ್ಯೂ 1 ಹಾಕ್ರಿ ಇಲ್ಲಿ x ಜಾಗಕ್ಕೆ, 1/1 1/2 ಏನ್ ಹಾಕತ್ತೆ, 0.5. ಅದೇ ತರ ಇಲ್ಲಿ ಹಾಕಂತ ಹೋಗಿ ಅಷ್ಟಕ್ಕೂ ಆನ್ಸರ್ ಇದು ಬರ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀವಿ, ಇದನ್ನ x0, x1, x2 ಅಪ್ ಟು x6, y6 ಮಟ್ಟ. ಓಕೆನಾ? ಇದಿಷ್ಟ ಆದ್ಮೇಲೆ ನಮ್ಮ ಫಾರ್ಮುಲಾ ಐತಲ್ಲ, ಇದು ನಾನು ಓನ್ ಆಗಿ ಸ್ವಲ್ಪ ಇದನ್ನ ಮಾಡಿಫೈ ಮಾಡಿ ಬರ್ತಿದ್ದೆ. ನೀವು ಏನ್ ಮಾಡ್ರಿ, ಈ ಫಾರ್ಮುಲಾ ಇದೆ ನೋಡಿ, ಟ್ರಪಜಾಡಲ್ ರೂಲ್, f(h/2) f0 + fn ಅಲ್ಲ, y0 + yn. yn ಅಂದ್ರೆ ಏನು, y ಅಂದ್ರೆ ಏನು, ಇಲ್ಲಿ ನೋಡ್ರಿ, y ಎಲ್ಲಿ ಕೊಟ್ಟಾರೆ, 0 to 6, y 0 to 6. ಓಕೆನಾ? y6 ಮಟ್ಟ ಇಲ್ಲಿದೆ, y6 ತಾನೆ. ಲಾಸ್ಟ್ ಏನಿದೆ ಇಲ್ಲಿ ಲಿಮಿಟ್ ನೋಡ್ಬೇಕು, 0 to 6 ಇದೆ ಅಂದ್ರೆ y0 0 ಆಗುತ್ತೆ, y6 ಮಟ್ಟ ಆಗುತ್ತೆ. ಕರೆಕ್ಟಾ? ಅದನ್ನ y0 ಅಂದ್ರೆ ಅದ್ರ ವ್ಯಾಲ್ಯೂ y6 ಮಟ್ಟ ಪ್ಲಸ್ 2 × y1 + y2 ಪ್ಲಸ್ ಲಾಸ್ಟ್ ಎಲ್ಲಿ ಮಟ್ಟ ಐತಿ, ನಮಗೆ y6 ಐತಿ. y6 ತಾನೆ, 0 to 6 ಕೇಳಿರೋದು ತಾನೆ, 0 to 6. ಇಲ್ಲಿ 6 ಹಾಕಿ, ಅವಾಗ ಏನಾಗುತ್ತೆ, ಇಲ್ಲಿ 6 ಹಾಕಿ, 6 - 1 ಏನಾಗುತ್ತೆ, 5. ಅಂದ್ರೆ y1 y2 y3 y4 y5 ಮಟ್ಟ ನಾವು ಬರಿಬೇಕು. ಓಕೆನಾ? ಇಲ್ಲಿದೆ ನೋಡ್ರಿ.
ಇಲ್ಲಿದೆ ನೋಡ್ರಿ, y1 y2 y3 y4 y6 ಇದು ಫಾರ್ಮುಲಾ ಕರೆಕ್ಟ್ ಇದೆ, ಬಟ್ ನಾನು ಡಿಫ್ರೆಂಟ್ ಮಾಡಿದ್ದೀನಿ. ನೀವು ಇದರಲ್ಲಿ ಹೆಂಗಿದೆ ಹಂಗೆ ಮಾಡ್ತಾ ಹೋಗಿ, ಓಕೆನಾ? ಅಷ್ಟು ಮಾಡ್ತಾ ಹೋಗಿ. ವೈ ನಾಟ್ ಅಂದ್ರೆ ಏನು ನಮಗೆ 1, ವೈ ಎನ್ ಅಂದ್ರೆ ಏನು 0.02, ಅವೆಲ್ಲ ಹಾಕಂತ ಹೋಗಿ. ಇವೆರಡನ್ನು ಆಡ್ ಮಾಡಿ ಡಿವೈಡ್ ಮಾಡಿ, ಓಕೆನಾ? ಇವಷ್ಟಕ್ಕೂ ಡಿವೈಡ್ ಮಾಡಬೇಡಿ, ಓಕೆ? ಅದರಲ್ಲಿ ಹೆಂಗಿದೆ, ಇದರಲ್ಲಿ ಹೆಂಗಿದೆ h/2 ಅದನ್ನ ಮಾಡ್ತಾ ಹೋಗಿ, ಓಕೆನಾ? ನೆಕ್ಸ್ಟ್ ಏನು, ಸಿಂಪ್ಸನ್ಸ್ ಒನ್ ಥರ್ಡ್ ರೂಲ್. ಸಿಂಪ್ಸನ್ಸ್ ಒನ್ ಥರ್ಡ್ ರೂಲ್ ಅಂದ್ರೆ h/3 y0 ಪ್ಲಸ್ ವೈ ಎನ್ ಪ್ಲಸ್ 4 ಇಂಟು ಆಡ್ ನಂಬರ್ಸ್ ಅಷ್ಟೇ ನೋಡ್ರಿ. ಇಲ್ಲಿ 1 y1 y3 y5. ಈಗ ನೋಡ್ರಿ ಇಲ್ಲಿ ಆಡ್ ನಂಬರ್ ಅಷ್ಟೇ, 4 ಇಂಟು y1 y3 yn-1. yn-1 ಅಂದ್ರೆ ಇಲ್ಲೇನೈತಿ y6 ಐತಿ, ನಮಗೆ ಎನ್ ವ್ಯಾಲ್ಯೂ 6 ಐತಿ. ಯಾಕಂದ್ರೆ ಅರ್ಥ ಆಗ್ಲಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಅಂದ್ರೆ ಕ್ವಶನ್ ಅಲ್ಲಿ ಲಿಮಿಟ್ ಕೊಟ್ಟಿರ್ತಾರ ತಾನೆ, ಇದೆ 0 ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಮಟ. ಇದು n = 0, n = 6, 0 to 6, ಓಕೆನಾ? ಅವಾಗ ಇಲ್ಲಿ ಏನ್ ಮಾಡ್ತೀವಿ ನಾವು, y0 ಪ್ಲಸ್ ವೈ ಎನ್, ಓಕೆನಾ? y0 n ಅಂದ್ರೆ ಏನು 6, 0 to 6 ಲಿಮಿಟ್ ಇರುತ್ತಲ್ಲ, 6 ಹಾಕಿ. ಇಲ್ಲಿ ನೋಡ್ರಿ, ಇಲ್ಲೂ 6 ಹಾಕಿ. 6 - 1 ಏನಾಗುತ್ತೆ 5 ಮಟ, ಓಕೆನಾ? 4 ಇಂಟು ಆಡ್ ನಂಬರ್ಸ್ ಅಷ್ಟೇ ಇಲ್ಲಿ ಬರಿಬೇಕು. ನಮ್ಗೆ 6 ಐತಿ, ಅದಕ್ಕೆ y1 y3 y6 ಮಾಡಕ್ ಬರುತ್ತಾ, y5 ಮಾಡಕ್ ಬರುತ್ತೆ. ಯಾಕಂದ್ರೆ ಇದು ಆಡ್ ನಂಬರ್ಸ್, y1 y3 y5 ಬರಿಬೇಕು. y5 ಮಟ ಅಷ್ಟೇ ಸ್ಟಾಪ್ ಮಾಡ್ಬೇಕು. ನೆಕ್ಸ್ಟ್ 2 ಇಂಟು y2 y4 n-2. n-2 ಅಂದ್ರೆ n6 ತಾನೆ. 6 - 2 ಏನಾಗುತ್ತೆ 4. 6 - 2 ಏನಾಗುತ್ತೆ 4 ಮಟ. 4 ಮಟ ಅಂದ್ರೆ y2 y4 ಎರಡೇ ಬರಿಬೇಕು ಇಲ್ಲಿ, ಓಕೆನಾ? ಇಲ್ಲಿ ನೋಡಿ, ನಾನು ನೋಡಿ ಬರ್ದಿದ್ದೀನಿ, y2 y4 ಅಷ್ಟೇ ಬರಿಬೇಕು. ಸೇಮ್ ಅವಕ್ಕೆಲ್ಲ ವ್ಯಾಲ್ಯೂಸ್ ಹಾಕ್ಬೇಕು, y1 ವ್ಯಾಲ್ಯೂ y2 ವ್ಯಾಲ್ಯೂ ಹಾಕಿ ಮಾಡ್ಬೇಕು. ಇದಿಷ್ಟನ್ನು ಮಾಡಿದ್ಮೇಲೆ ನೀವು 1/3 ಅಂತ 1/3 ಆನ್ಸರ್ ಬರುತ್ತಲ್ಲ, ಅದನ್ನ ಇಂಟು ಇದನ್ನ ಅಷ್ಟಕ್ಕೂ ಆಡ್ ಮಾಡಿರ್ತಲ್ಲ, ಮಾಡಿದಾಗ ಐ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಸಿಂಪ್ಸನ್ಸ್ ಒನ್ ಥರ್ಡ್ ರೂಲ್ ಅಂದ್ರೆ ಏನ್ ಗೊತ್ತಾ, 3/8 h y0 yn ಪ್ಲಸ್ 3 y1 y2 y4 y5. ಇದು ಹೆಂಗೆ ಅಂದ್ರೆ ಇದ್ರಲ್ಲಿ ನೋಡ್ರಿ, 1/3 ರೂಲ್ ಅರ್ಥ ಆಯ್ತಾ ನಿಮಗೆ, ಓಕೆನಾ? ಇಲ್ಲಿ ಆಡ್ ಬರಿಬೇಕು, ಇಲ್ಲಿ ಈವನ್ ಅಷ್ಟೇ ಬರಿಬೇಕು. ಅಂದ್ರೆ ಲಿಮಿಟ್ ಎಲ್ಲಿ ಕೊಟ್ಟಿರ್ತಾರ ಅಲ್ಲಿ ಮಟ ಅಷ್ಟೇ ಬರಿಬೇಕು, ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ 3 ಇಂಟು y1 y2 y4 y5, ಓಕೆನಾ? y1 y2 y4 y5 ಅಂದ್ರೆ ಇಲ್ಲಿ ನಮಗೆ 3 ಮಲ್ಟಿಪಲ್ಸ್ ಬರಂಗಿಲ್ಲ, 3 6 9 ಏನು ಬರೆಯಂಗಿಲ್ಲ, ಓಕೆನಾ? ಅಂದ್ರೆ ನಮಗೆ ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು, 6 ಮಟ ಕೊಟ್ಟಿದ್ದಾರೆ ಅಂದ್ರೆ y3 ಮತ್ತೆ 6 ಬಿಟ್ಟು ಬಿಡ್ಬೇಕು. 3 ಮತ್ತೆ 6 ಅಂದ್ರೆ 3 ಮಲ್ಟಿಪಲ್ಸ್ ಇರುತ್ತಲ್ಲ, 3 6 9 12 ಅವೆಲ್ಲ ಬಿಟ್ಟು ಬಿಡ್ಬೇಕು, ಓಕೆನಾ? 3 6 9 ಬಿಡ್ಬೇಕು ಇಲ್ಲಿ. ಅದು ಬಿಟ್ಟು 3 ಇಂಟು y1 ಪ್ಲಸ್ y2 y3 ತೆಗಿತೀವಿ, ಮತ್ತೆ y6 ತೆಗಿತೀವಿ, y4 ಮತ್ತೆ y5. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, n-1 ಅಂದ್ರೆ 6 - 1 5 ಮಟ ಒಳಗೆ ಏನೇನ್ ಬರುತ್ತೆ ಅದನ್ನೆಲ್ಲ ಬರಿತೀವಿ. ಅಂದ್ರೆ ಅರ್ಥ ಆಯ್ತಲ್ಲ, 3 ಮಲ್ಟಿಪಲ್ಸ್ ಅಷ್ಟೇ ತೆಗೆದಿ ಬರಿಬೇಕು, ಓಕೆನಾ? ನೆಕ್ಸ್ಟ್ 2 ಇಂಟು y3 y6 n ಅಂದ್ರೆ ಏನು 6 6 - 3 ಏನು y6 ಮಟ ಬರಿಬೇಕು. ಬರೀ 3 ಮಲ್ಟಿಪಲ್ಸ್ ಇರುತ್ತಲ್ಲ, 6 ಒಳಗೆ ಏನೇನು ಬರುತ್ತೆ 3 ಮತ್ತೆ 6 ಬರುತ್ತೆ. ಹಂಗಾಗಿ 3 ಮತ್ತೆ 6 ಇಲ್ಲಿ ಬರ್ದಿದ್ದೀವಿ, ಓಕೆನಾ? 3 ಮತ್ತೆ 6 ಬರ್ದಿರ್ತೀವಿ. ಇಲ್ಲಿ ನೋಡ್ರಿ, 3 ಮತ್ತೆ 6 ಬರೆಯಕ್ ಆಗಲ್ಲ, ಯಾಕಂದ್ರೆ 6 - 3 ಏನಾಗುತ್ತೆ ನಮಗೆ, ಇಲ್ಲಿ ಅಷ್ಟು ಬರೆದ್ವಿ. ಇಲ್ಲಿ y3 ಎಷ್ಟೇ ಯಾಕೆ ಬರ್ದಿದ್ದೀವಿ ಅಂದ್ರೆ, ನಮಗೆ ಇಲ್ಲಿ ಫಾರ್ಮುಲಾ ನೋಡ್ರಿ, y3 ಪ್ಲಸ್ y6 ಅಂತ ಐತಿ. ಆದ್ರೆ ಇಲ್ಲಿ ಏನೈತಿ yn-3. n ಅಂದ್ರೆ ಏನೈತಿ ನಮಗೆ 6 6 - 3 ಏನಾಗುತ್ತೆ 3 ಮಟ ಅಷ್ಟೇ ನಾವು ಬರೆಯಕ್ ಆಗೋದು, ಅದ್ರ ಮುಂದೆ ಬರೆಯಕ್ ಆಗಲ್ಲ. 3 ಒಳಗೆ ಏನೇನು 3 ಮಲ್ಟಿಪಲ್ಸ್ ಬರುತ್ತೆ, 3 ಒಂದೇ ಬರೋದು. ಹಂಗಾಗಿ 3 ಅಷ್ಟೇ ಬರಿತೀವಿ, ಓಕೆನಾ? 3 ಅಂತ ಬರೆದ್ವಿ. ಅದನ್ನ ಅದ್ರ ವ್ಯಾಲ್ಯೂಸ್ ಹಾಕಿ ಮಾಡಿದ್ರೆ ಆನ್ಸರ್ ಬರುತ್ತೆ. ಇದು ಅಷ್ಟು 3 ಮೀನ್ಸ್ ಕ್ವಶನ್ ಪೇಪರ್ ಅಲ್ಲಿ ನೀವು ಒಂದೇ ಕೇಳ್ಬೋದು. ಟ್ರಪಾಸಾಯ್ಡಲ್ ರೂಲ್ ಆದ್ರೂ ಕೇಳ್ಬೋದು, ಸಿಂಪ್ಸನ್ ಒನ್ ಥರ್ಡ್ ರೂಲ್ ಆದ್ರೂ ಕೇಳ್ಬೋದು, 3/8 ರೂಲ್ ಆದ್ರೂ ಕೇಳ್ಬೋದು. ಮೂರೇ ಯಾವ್ದಾರ ಒಂದು ಕೇಳ್ಬೋದು. ಆದ್ರೆ ಮೂರಕ್ಕೂ ಮಾಡಿರ್ತಾವಲ್ಲ ವ್ಯಾಲ್ಯೂಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಓಕೆನಾ? ಸೇಮ್ ಅಲ್ಲ, ಒಂದೊಂದಕ್ಕೆ ಸೇಮ್ ಬರುತ್ತೆ, ಒಂದಷ್ಟು ಡಿಫ್ರೆಂಟ್ ಬರುತ್ತೆ. ಒಟ್ಟು ಮೂರನ್ನು ಮಾಡ್ಬೇಕು. ಇದನ್ನು ಅದೇ ತರನೇ ನೋಡ್ರಿ, ಲಿಮಿಟ್ 1 to 2 ಐತಿ, ಓಕೆನಾ? 1/x y = 1/x ಬೈ ಟೇಕಿಂಗ್ ದ ಆರ್ಡರ್ ಅಂತ. ಅಂದ್ರೆ ಎಷ್ಟೋ ಪಾರ್ಟ್ಸ್ ಅಂತ ಕೇಳಿದ್ದಾರೆ, ಎಷ್ಟು 1 2 3 4 5 6 ಪಾರ್ಟ್ಸ್ ಅಂತ, 5 ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಡಿವೈಡೆಡ್ ಇಂಟು 5. ಒನ್ನಿಂದ ಲಿಮಿಟ್ 1 to 2 ಮಟ 5 ಪಾರ್ಟ್ಸ್ ಡಿವೈಡ್ ಮಾಡಕ್ ಹೆಂಗೆ, 0.1 ಇಂದ 2 ಅಂದ್ರೆ 1.2 1.4 1.6 1.8 2
ಈ ತರ ಮಾಡ್ಕೋಬೇಕು. ಇದು ಇಲ್ಲಿ ಎಕ್ಸ್ ವ್ಯಾಲ್ಯೂಗೆ ಹಾಕ್ಬೇಕು. 1/1 ಒನ್ನೇ ಬರುತ್ತೆ. 1/1.2 ಈ ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕ್ದಾಗ ಆನ್ಸರ್ ಬರ್ತಾ ಹೋಗುತ್ತೆ. ಇದು y0 y1 y2 ಆಗ್ತದೆ. ಈಗ ಸೇಮ್ ಟ್ರಪಜಾಯ್ಡಲ್ ರೂಲಿಗೆ ಇದು ನಾನು ಬೇರೆ ಬರ್ತೀನಿ, ನೀವು ಈ ಫಾರ್ಮುಲಾ ಬುಕ್ ಅಲ್ಲಿ ಹೆಂಗಿದೆ ಹಂಗೆ ಆ ರೀತಿ ಬರಿತಾ ಹೋಗ್ಬೇಕು. ಈಗ 1 to 2 ಅಂತ ಕೇಳಿದಾರೆ ಲಿಮಿಟ್, ಓಕೆನಾ. ಅದಕ್ಕೆ ಟ್ರಪಜಾಯ್ಡಲ್ ರೂಲಿಗೆ ಹಾಕಿ ಮಾಡ್ತಾ ಹೋಗ್ತೀವಿ, ಓಕೆನಾ. 1 2 ಅಂದ್ರೆ ಇಲ್ಲಿ y0 y2, ಓಕೆನಾ. y1 y2 y3 y4. ಯಾಕಂದ್ರೆ ನಾವು 5 ಮಟ ಕೇಳಿದ್ದಾರೆ, ಇಲ್ಲಿ y5 ಮಟ ಬರಿತೀವಿ. ಇಲ್ಲಿ n-1 ಅಂದ್ರೆ 5 - 1 ಏನಾಗುತ್ತೆ 4 ಮಟ ಅಷ್ಟೇ. ನೋಡ್ತಿದ್ದೀರಾ, 5 - 1 4 ಮಟ ಅಷ್ಟೇ ಮಾಡ್ತಾ ಹೋಗ್ತೀವಿ, ಓಕೆನಾ. ಇದಿಷ್ಟು ಸಿಕ್ತು. ಇಲ್ಲಿ ನೋಡ್ರಿ, ಇಲ್ಲಿ e ಪವರ್ x, ಇಲ್ಲಿ ನೋಡ್ರಿ e ಪವರ್ 0 to 1 5 ಪಾರ್ಟ್ಸ್ ಹೆಂಗ್ ಮಾಡ್ತೀವಿ, 0 0.2 0.4 ಸೇಮ್ ಅದೇ ತೀರಿ. ಈಗ e ಪವರ್ 0 ಅನ್ನು e ಪವರ್ x ವ್ಯಾಲ್ಯೂಗೆ 0 ಹಾಕ್ರಿ, e ಪವರ್ 0 ಅನ್ನು 1, e ಪವರ್ 0.2 ಅನ್ನು 1.214. ಅದೇ ತರ ಇದು ಕ್ಯಾಲ್ಸಿಯಲ್ ಹಾಕ್ರಿ, ಈ ಪವರ್ ಈ ತರ ಅಷ್ಟು ಬರ್ತಾ ಹೋಗುತ್ತೆ. ಸೇಮ್ ಟ್ರಪಜಾಯ್ಡಲ್ ರೂಲಿಗೆ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 0 to 6 ಬೈ ಟೇಕ್ ಯೂಸಿಂಗ್ ಸಿಂಪ್ಸಮ್ 1/3 n = 6 ಅಂತ ಕೊಟ್ಟಿದ್ದಾರೆ. n = 6 ಅಂದ್ರೆ 0 to n 6 ಮಟ್ಟ ಮಾಡ್ತೀರಾ, ಓಕೆನಾ. ಹೆಚ್ಚು ಹೆಂಗ್ ಕಂಡು ಹಿಡಿತೀರಾ, b - a/n. ಇದನ್ನ ನೆನ್ಪಿಡ್ಕೋಬೇಕು, b - a/n ಮಾಡ್ತಾ ಹೋಗ್ತೀವಿ. y = 3x². ಮಾಡ್ತಾ ಹೋಗ್ತೀವಿ. ಸಿಂಪ್ಸನ್ 1/3 ರೂಲು. ಈಗ 0 to 6 ಅಂದ್ರೆ n 6 ಆಗತ್ತಾ. ಇದು ಮಾಡ್ತಾ ಹೋಗ್ತೀವಿ, ನಾವು ಹೇಳಿದ್ನಲ್ಲ ಆ ರೀತಿ ಮಾಡ್ತಾ ಹೋಗಿ ಕರೆಕ್ಟಾಗಿ ಬರ್ತಾ ಹೋಗುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 1/log x ಬೇಸ್ 10 ಅಂತ ಐತಿ, ಓಕೆನಾ. ನಮಗೆ ಆನ್ಸರ್ ಏನು, ಇಲ್ಲಿ y = 1/x, ಓಕೆನಾ. ಇಲ್ಲಿ 2 ಇಂದ 8 ಮಟ ಕೇಳಿದ್ದಾರೆ, ಓಕೆನಾ. ಇಲ್ಲಿ ಕ್ವಶನ್ ಕೇಳ್ರಿ, ಬೈ ಯೂಸಿಂಗ್ 1/3 ರೂಲ್ 7 ಆರ್ಡಿನೇಟ್ಸ್ ಅಂತ ಕೊಟ್ಟಾರೆ, 6 ಪಾರ್ಟ್ಸ್ ಅಂತ ಕೊಟ್ಟಿಲ್ಲ. 6 ಪಾರ್ಟ್ಸ್ ಅಂತ ಕೊಟ್ರೆ x 6 ಮಟ ಬರಿಬೇಕು, ಸರಿನಾ. ಈಗ 7 ಆರ್ಡಿನೇಟ್ ಅಂತ ಬರ್ತಾರೆ, n = 7 - 1 ಒಂದ್ ಕಮ್ಮಿ ಬರ್ಕೋಬೇಕು, ಅಂದ್ರೆ x 6 ಮಟ ಬರ್ಬೇಕು. 7 ಆರ್ಡಿನೇಟ್ ಅಂತ ಕೊಟ್ರೆ 6 ಪಾರ್ಟ್, 7 ಆರ್ಡಿನೇಟ್ ಅಂದ್ರೆ 6 ಪಾರ್ಟ್ಸ್, ಓಕೆನಾ. ಅದನ್ನ ನೆನ್ಪಿಡ್ಕೊಳ್ರಿ, 7 ಆರ್ಡಿನೇಟ್ಸ್ ಅಂದ್ರೆ 6 ಪಾರ್ಟ್, 8 ಆರ್ಡಿನೇಟ್ಸ್ ಅಂದ್ರೆ 7 ಪಾರ್ಟ್ಸ್, ಓಕೆನಾ. 7 ಅಂದ್ರೆ x 7 ಮಟ ಬರಿತೀವಿ. ಸರಿ, ಅದನ್ನೇ ಇಲ್ಲಿ 1/log x ಫಾರ್ಮುಲಾ ಹಾಕಂತ ಹೋಗಿ ಮಾಡ್ತಾ ಹೋಗ್ಬೇಕು, ಓಕೆನಾ. ಇದು ಮಾಡ್ತಾ ಹೋಗಿ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. 1/e⁴ 1 to 4 n = 3 ಅಂದ್ರೆ 3 ಪಾರ್ಟ್ಸ್ ಆಗ 1 2 3 4 3 ಪಾರ್ಟ್ ಮಾಡಿ, ಓಕೆನಾ. ಇದಿಷ್ಟನ್ನು ಮಾಡ್ತಾ ಹೋಗಿ ನೋಡ್ತಾ ಹೋಗಿ ಒಂದೊಂದನ್ನೇ. ಈಸಿ ಇದನ್ನು ಕ್ಯಾಲ್ಸಿಯಲ್ ಹಾಕೋದು ಮಾಡೋದು ಅಷ್ಟನ್ನು, ಓಕೆನಾ. ಇದು ನಿಮಗೆ ಈ 4th ಮಾಡ್ಯೂಲ್ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಥ್ಯಾಂಕ್ ಯು.